ಹಾಯ್ ಸ್ನೇಹಿತರೆ, ನಮಸ್ಕಾರ. ಮಿಲಾನ ಲಾಗ್ಗೆ ಸ್ನೇಹಿತರೆ, ನೋಡಿ ನಾವು ಏನು ಸಿವಿ ಮಿಷಿನ್ ಯಾರೆಲ್ಲ ಬಟ್ಟೆ ಹೊಲಿತಾರೋ ಅವ್ರಿಗೊಂದು ಟಿಪ್ಸು. ಇದು ಒಂದೊಂದ್ಸರಿ ಜಾಮ್ ಆಗಿಬಿಟ್ಟಿರ್ತದೆ, ಸೂಜಿ ಮೇಲೆ ಕೆಳಗೆ ಆಡೋದಿಲ್ಲ. ಆಗ ನಾವೇನು ಅನ್ಕೊತೀವಿ, ಪಕ್ಕದಲ್ಲಿ ವೀಲ್ ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗ್ತೀವಿ. ಸ್ನೇಹಿತರೆ, ಇಲ್ಲಿ ಸಹ ಒಳಗಡೆ ಏನು ನಾವು ಕೆಳಗಡೆ ಬಾಬಿನ್ ಕೇಸ್ ಹಾಕ್ತೀವಲ್ಲ, ಅಲ್ಲೂ ಸಹ ದಾರ ಹಿಡ್ಕೊಂಡಿರುತ್ತೆ. ಆ ದಾರ ಹೊರಗಡೆ ಬಂದರೆ ಖಂಡಿತವಾಗ್ಲೂ ವೀಲ್ ಜಾಮ್ ಆಗಿರೋದು ಸರಿ ಹೋಗುತ್ತೆ. ನಾನು ವೀಲ್ ಜಾಮ್ ಆಗಿದೆ ಅಂಥೇಳಿ ಫುಲ್ಲು ಅದನ್ನು ಟೈಟ್ ಮಾಡೋದು, ಲೂಸ್ ಮಾಡೋದು ಮಾಡಿ ಏನು ಮಾಡೋದು ಆಗಿಲ್ಲ. ನೋಡಿ, ಕೆಳಗಡೆ ಬಾಬಿನ ಹತ್ರ ಎಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ದಾರ ಬಂತು. ಸ್ವಲ್ಪ ದಾರ ಇದ್ದಿದ್ದಕ್ಕೆ ನೀಡಲ್ ಮೂವ್ನೇ ಆಗಿಲ್ಲ. ಆಮೇಲೆ ಶಾಪ್ಗೆ ಎತ್ಕೊಂಡೋಗಿ ಮಾಡಿಸೋಣ ಅಂದ್ಕೊಂಡೆ, ಬೇಡ ಅಂಥೇಳಿ ಟ್ರೈ ಮಾಡಿದೆ. ನೋಡಿ, ಕೆಳಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಿ, ಹಾಗೆ ಆಯಿಲ್ ಜಾಸ್ತಿ ಹಾಕಿ ನೋಡಿ, ಇಲ್ಲಿ ನಾನು ಲೂಸ್ ಮಾಡಿ ಮತ್ತೆ ಟೈಟ್ ಮಾಡಿದೆ. ಏನು ಮಾಡಿದ್ರೂ ಆಗಲಿಲ್ಲ. ಯಾವಾಗ ಅಲ್ಲಿ ದಾರ ಈಚೆ ಬಂತು, ಸ್ವಲ್ಪನೇ ಇತ್ತು, ಮತ್ತು ಕಸ ಏನಾದ್ರು ಇದ್ದರೂ ಸಹ ಇದೇ ಥರ ಆಗುತ್ತೆ. ಅಷ್ಟಕ್ಕೆ ನಾವು ಎತ್ಕೊಂಡು ಟೈಲರ್ ಹತ್ರ ಕೊಡೋದು, ಅವರೊಂದು 200-300 ರೂಪಾಯಿ ಹಾಕೋದೆಲ್ಲ ಮಾಡ್ತಾರೆ. ನೋಡಿ, ಇವೆಲ್ಲ ಕ್ಲೀನ್ ಮಾಡಿ, ಹಾಗೆ ಫುಲ್ ಆಯಿಲ್ ಜಾಸ್ತಿ ಹಾಕ್ಬಿಡಿ. ಆಯಿಲ್ ಜಾಸ್ತಿ ಹಾಕ್ದಾಗ ಏನಾಗುತ್ತೆ, ದಾರ ನಿಧಾನ ಬಿಟ್ಕೊಂಡು ಬರುತ್ತೆ. ನೋಡಿ, ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ನಾವು ನೀಟಾಗಿ. ನೋಡಿ, ಇದೊಂದು ಸೂಜಿ ಸಹಾಯದಿಂದ ಮಾಡ್ತಾಯಿದ್ದೀನಿ. ಈಗ ಮಾಡೋದ್ರಿಂದ ನೋಡಿ, ಅಲ್ಲೊಂದು ಸ್ವಲ್ಪ ದಾರ ಇದೆ. ಆ ದಾರ ಏನು ಮಾಡಿದ್ರೂ ಬಂದಿಲ್ಲ. ಕೊನೆಗೆ ಆಯಿಲ್ ಚೆನ್ನಾಗಿ ಹಾಕಿದೆ. ಆಯಿಲ್ ಹಾಕಿದ್ಮೇಲೆ ನೀಟಾಗಿ ದಾರ ಬಂತು. ಮತ್ತು ನನ್ನ ಕಸ್ಟಮರ್ಗೆ 5 ಸ್ಯಾರಿನ ಫಾಲ್ ಮಾಡಿ ಹೊಲ್ಕೊಟ್ಟಿದ್ದೀನಿ. ಈ ಒಂದು ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ.